ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಬಿಲ್ವಾ ಆಸ್ಪತ್ರೆ ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಆ್ಯಂಡ್ ನೀ ರಿಪ್ಲೇಸ್ಮೆಂಟ್ ಸ್ಕ್ರೀನಿಂಗ್ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಬಿಲ್ವಾ ಆಸ್ಪತ್ರೆಯ ಮುಖ್ಯಸ್ಥ ರೇಣುಕ ಪ್ರಸಾದ್ ಚಿಕ್ಕಮಠ ತಿಳಿಸಿದರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆಗಾಗಿ ಬಡ ಜನರು ಬೆಂಗಳೂರು, ಹೈದರಾಬಾದ್, ಮುಂಬೈಗೆ ಹೋಗಲು ಆಗದ ಕಾರಣ ಬಡ ಜನರ ಅನುಕೂಲಕ್ಕಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಬಿಲ್ವಾ ಆಸ್ಪತ್ರೆ ವತಿಯಿಂದ ಮುಂಬೈನ ಖ್ಯಾತ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಶಸ್ತ್ರಜ್ಞ ಡಾಕ್ಟರ್ ಆಶೀಶ್ ಅರ್ಬತ್ ಅವರಿಂದ ಕಲಬುರಗಿಯಲ್ಲಿ ಡಿಸೆಂಬರ್ 18ರಿಂದ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಸ್ಕ್ರೀನಿಂಗ್ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಶಿಬಿರದಲ್ಲಿ ಯಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇರುತ್ತದೆ ಅವರಿಗೆ ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆ ಕಲಬುರಗಿಯ ಬಿಲ್ವಾ ಆಸ್ಪತ್ರೆಯಲ್ಲಿ ಮಾಡಲಾಗುವುದು ಎಂದು ಬಿಲ್ವಾ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ರೇಣುಕ ಪ್ರಸಾದ್ ಚಿಕ್ಕಮಠ ತಿಳಿಸಿದರು. ನಾವು ಬಿಲ್ವಾ ಹಾಸ್ಪಿಟಲ್ ಈಗ ಸ್ಟಾರ್ಟ್ ಆಗಿ ಸುಮಾರು 6 ವರ್ಷ ಆಯಿತು. ಇಲ್ಲಿ ತುಂಬ ಜನ ಮೊಣಕಾಲು ನೋವು ಆಗಿರ್ಬೋದು, ಸೊಂಟ ನೋವು, ಹಿಂಡಿ ನೋವು, ತುಂಬ ಪೇಷಂಟ್ಸ್ ಬರ್ತಿದ್ರು. ಸೊ ಈ ಪೇಷಂಟ್ಸ್ ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ಇವ್ರಿಗೊಂದು ಶಾಶ್ವತ ಪರಿಹಾರ ಕೊಡಬೇಕು, ಇದಕ್ಕೆ ಏನಾದರೂ ಮಾಡಿ ಸರ್ ಅಂತ ಇದ್ರು. ಸೊ ನಾವು ನೋಡ್ತಾ ಇದ್ದೀವಿ ಪೇಷಂಟ್ಸ್ ಎಲ್ಲ ಮೆಟ್ರೋಸ್ ಹೈದರಾಬಾದ್, ಬೆಂಗಳೂರು, ಪುಣೆ ಎಲ್ಲ ಹೋಗಿ ಶಸ್ತ್ರಚಿಕಿತ್ಸೆ, ಮೊಣಕಾಲದು ನೀ ರಿಪ್ಲೇಸ್ಮೆಂಟ್ಸ್ ಅಂತ ಏನಂತೀವಿ ಅದೆಲ್ಲ ಮಾಡ್ಕೊಂಡು ಬರ್ತಿದ್ರು. ಬಂದಮೇಲೂ ಪೇಷಂಟ್ಸ್ ಹೇಳ್ತಿದ್ರು, ಸರ್ ಅಷ್ಟು ಕಂಫರ್ಟೇಬಲ್ ಫೀಲ್ ಮಾಡ್ಕೋತಾ ಇಲ್ಲ. ಸೊ ನಮ್ಮ ಫುಲ್ ಜಾಯಿಂಟ್ ಮೂಮೆಂಟ್ ಮೊದಲು ಹೆಂಗಿತ್ತು ಆ ಥರ ನಮ್ಗೆ ಆಗ್ತಾ ಇಲ್ಲ. ಸೊ ಇದಕ್ಕೇನು ಇನ್ನೂ ಪರಿಹಾರ ಏನಾದರೂ ಇದೆಯಾ ಸರ್ ಇದಕ್ಕೆ ಅಂತ. ಸೊ ಅಲ್ಲಿ ಹೋದ್ಮೇಲೆ ಏನಾಗ್ತಿತ್ತು, ಮೆಟ್ರೋಸ್ ಹೋದ್ಮೇಲೂ ಅವರಿಗೆ ಇರ್ಲಿಕ್ಕೆ ಅಷ್ಟು ಅನುಕೂಲ ಇರ್ತಿದ್ದಿಲ್ಲ, ಊಟದ್ದು ಭಾಳ ಸಮಸ್ಯೆ ಆಗ್ತಿತ್ತು, ತಿಂಗಳ ಗಂಟೆ ಅಲ್ಲಿ ಇರಬೇಕು. ಸೊ ಹಾಗಾಗಿ ನಾವು ನಮ್ಮ ಬಿಲ್ವಾ ಹಾಸ್ಪಿಟಲ್ ಟೀಮ್ ಅವರು ಕೂತ್ಕೊಂಡು ಒಂದು ಯೋಚನೆ ಮಾಡ್ತಾಯಿದ್ದೀವಿ ಏನು ಮಾಡ್ಬೋದು ಅಂತ. ಸೊ ಅವಾಗ ನಮ್ಗೆ ಏನು ಅನ್ನಿಸ್ತಂದರೆ ಯಾರಾದರೂ ಚೆನ್ನಾಗಿರೋ ವೆಲ್ ರೆಕಗ್ನೈಸ್ಡ್ ಪರ್ಸನಾಲಿಟಿ ಈ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ಯಾರಿದ್ರು ಅವ್ರಿಗೆ ಕರೆದು ನಾವು ಇಲ್ಲೇ ಮಾಡ್ಸೋಕ್ಕೆ ಯಾಕೆ ಆಗಲ್ಲ ಅಂತ ತಿಳ್ಕೊಂಡು ನಾವು ಹೋದಾಗ ನಮ್ಗೆ ಸಿಕ್ಕಿದ್ದು ಆಶೀಶ್ ಅರ್ಬಟ್ ಸರ್. ಸೊ ಇವರು ವೆರಿ ರಿನೌಂಡ್ ನೀ ರಿಪ್ಲೇಸ್ಮೆಂಟ್ ರೋಬೋಟಿಕ್ ಸರ್ಜನ್. ಸೊ ಹಾಗಾಗಿ ಇವ್ರ ಜೊತೆ ನಾವು ಟೈಅಪ್ ಮಾಡಿಕೊಂಡು ಈ ಗುಲ್ಬರ್ಗದಲ್ಲೇ ನಾವು ನೀ ರಿಪ್ಲೇಸ್ಮೆಂಟ್ ಅದು ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಸ್ಟಾರ್ಟ್ ಮಾಡೋಕ್ಕೆ ಅನುಕೂಲ ಆಗಿದೆ ನಮಗೆ. ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಾಗಿರ್ಬೋದು, ಕಲಬುರಗಿಯಲ್ಲಿ. ಸೊ ಇದು ಫಸ್ಟ್ ಟೈಮ್ ನಾವು ಸ್ಟಾರ್ಟ್ ಮಾಡ್ತಾಯಿದ್ವಿ, ಅದು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್. ಇದರಲ್ಲಿ ಏನು ಉಪಯೋಗ ಅಂದ್ರೆ ಹಾಸ್ಪಿಟಲಲ್ಲಿ ತುಂಬ ಕಮ್ಮಿ ಟೈಮ್ ನಾವು ಇರಬೇಕಷ್ಟೇ. ಆಮೇಲೆ ಫ್ಲೆಕ್ಷನ್ ಮೂಮೆಂಟ್ ಏನಾಗ್ತದೆ ಆಫ್ಟರ್ ರಿಪ್ಲೇಸ್ಮೆಂಟ್ ಎಲ್ಲ ರೀತಿ ಫ್ಲೆಕ್ಷನ್ ಮೂಮೆಂಟ್ ನಾವು ಮಾಡ್ಬೋದು. ಸೊ ಬೇರೆ ಈ ಕನ್ವೆನ್ಷನಲ್ ಮೆಥಡಲ್ಲಿ ಹೋದ್ರೆ ನಾವು ಅಷ್ಟು ಮೂಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಬಟ್ ಇದರಲ್ಲಿ ಏನಾಗ್ತದೆ ಎಲ್ಲ ಫುಲ್ ಫ್ಲೆಕ್ಷನ್ ಮೂಮೆಂಟ್ ನಾವು ಮಾಡ್ಬೋದು, ಕೆಳಗೆ ಕೂತ್ಕೋಬೋದು. ಸೊ ಹಾಗಾಗಿ ಇದರಿಂದ ಆಗುವಂಥ ಒಂದು ಉಪಯೋಗ ತುಂಬ ಜಾಸ್ತಿ. 18th ನಾವು ಕ್ಯಾಂಪ್ ಇಟ್ಕೊಂಡು ಮಾರ್ನಿಂಗ್ 10 to 2 ಡಾಕ್ಟರ್ ಆಶೀಶ್ ಅರ್ಬಟ್ ಟೀಮ್ ಅವರು ಇಲ್ಲಿ ಬಂದಿರ್ತಾರೆ. ಸೊ ನಾವು ಅವರಿಗೆ ಸಹಕಾರ ಕೊಡ್ತೀವಿ ಇಲ್ಲಿ. ಸೊ ಯಾರಿಗೆ ನೀ ಪೇನ್ ಇದೆ, ಸೊಂಟ ನೋವು, ಸೊ ಯಾವುದೇ ರೀತಿ ಜಾಯಿಂಟ್ ಪೇನ್ ಇದ್ದರೂ ಸೊ ಅವತ್ತು ಅವ್ರು ಬಂದು ಒಂದು ಸ್ಕ್ರೀನಿಂಗ್ ಕ್ಯಾಂಪನ್ನು ಮಾಡ್ತೀವಿ. ಸೊ ಆ ಕ್ಯಾಂಪಲ್ಲಿ ಯಾರಿಗೆ ಶಸ್ತ್ರಚಿಕಿತ್ಸೆ ಬೇಕು ಅವ್ರಿಗೆ ನಾವು ಗುರುತಿಸ್ತೀವಿ. ಸೊ ಅದು ನೋಡಿಕೊಂಡು ಮುಂದೆ ಅವ್ರಿಗೆ ಒಂದು ಡೇಟ್ ಕೊಟ್ಟು ಅದ್ರ ಪ್ರಕಾರ ನಾವು ಯಾವುದೇ ಅವರಿಗೆ ಏನು ಸರ್ಜರಿ ಬೇಕು ಅದು ನೋಡ್ಕೋಬೋದು. ಅದಕ್ಕೂ ರಿಯಾಯಿತಿ ದರ ಇರುತ್ತೆ, ಹೇಗೆ ಅಂತ ಫೀಸ್ ಈಗ ನೀಡಿ ಯಾರು ತುಂಬ ಬೇಕಾಗಿರ್ತದೆ ಅವ್ರಿಗೆ ನಾವು ಇದನ್ನು ಅಡ್ವೈಸ್ ಮಾಡ್ತೀವಿ. ಆಮೇಲೆ ರೋಬೋಟಿಕ್ ಅಂದ ಕೂಡಲೇ ಜನರ ಮನಸ್ಸಿನಲ್ಲಿ ಏನು ಬರ್ಬೋದು, ತುಂಬ ಕಾಸ್ಟ್ಲಿ ಇರ್ಬೋದು, ಅಫೋರ್ಡೆಬಿಲಿಟಿ ಇರಲಿಕ್ಕಿಲ್ಲ, ಸೊ ಮೆಟ್ರೋ ಪ್ರೈಸಸಲ್ಲೇ ಇರ್ಬೋದು, ಆ ರೀತಿ ಏನಿಲ್ಲ. ಸೊ ಏನು ನಾವು ಈಗ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟ್ ಸರ್ಜರಿ ಎಷ್ಟು ಕಾಸ್ಟ್ ಆಗ್ತದೆ, ಗುಲ್ಬರ್ಗ ಲೆವೆಲಲ್ಲಿ ಎಷ್ಟು ಕಾಸ್ಟ್ ಆಗ್ತದೆ ಅದೇ ಒಂದು ಪ್ರೈಸ್ ಮನಸ್ಸಲ್ಲಿ ಇಟ್ಕೊಂಡು ಅದೇ ಪ್ರೈಸ್ ಫಿಕ್ಸ್ ಮಾಡ್ತಾಯಿದ್ದೀವಿ. ಯಾರು ನೀಡಿ ಪೇಷಂಟ್ಸ್, ಪೂರ್ ಪೇಷಂಟ್ಸ್ ಅವರು ಕೂಡ ಇದನ್ನು ಒಂದು ಸದುಪಯೋಗ ಪಡ್ಕೋಬೋದು. ಸೊ ಹಾಗಾಗಿ ಎಲ್ಲರೂ ಇದರ ಬೆನಿಫಿಟ್ ತೊಗೋಬೇಕು. ನಮ್ಮದು ಒಂದು ಕ್ಯಾಂಪ್ ಸಕ್ಸಸ್ಫುಲ್ಲಾಗಿ ಮಾಡಿಕೊಡ್ಬೇಕಂತ ನಾ ಗುಲ್ಬರ್ಗ ಜನತೆಯಲ್ಲಿ ಕೇಳ್ಕೊಳ್ತೀನಿ. ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ಸ್, ನಿಮ್ಮ ಯಾರ್ಯಾರಿಗೆ ನೀ ಪೇನ್ ಇದೆ, ಲಾಂಗ್ ಸ್ಟ್ಯಾಂಡಿಂಗ್, ನಡಲಿಕ್ಕೆ ತುಂಬ ಕಷ್ಟ ಇದೆ, ಒಬೀಸ್ ಪೇಷಂಟ್ಸ್, ಸೊ ಎಲ್ಲ ಬಂದು ಒಂದು ಸ್ಕ್ರೀನಿಂಗ್ ಕ್ಯಾಂಪ್ ಅಟೆಂಡ್ ಆಗಿ ಸೊ ನೆಕ್ಸ್ಟ್ ಅದು ಏನು ಮಾಡಬೇಕಂತ ನಾವು ನೋಡ್ಕೋಬೋದು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ
ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.